ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಇದಲ್ಲ ಅದು Yeah, I'ma train hard, mistakes turn into learned scars. To build a brickyard, it's one by one, each bar. So build it tall, build it strong, build it large. And build a base first, so reliable you can reach the stars. Lights so bright, I can feel the rays. My lungs feel tight, I could barely breathe. ಸೊ ಗೈಸ್, ಡೆಲಿವರಿ ಆಯಿತು, ವಿಡಿಯೋ ನೋಡಿದ್ದೀರಾ. ಫಸ್ಟ್ ರೈಡ್ ಆನ್ ಅವರ್ ನ್ಯೂ ಬೈಕ್. ಒಳ್ಳೆ ಫೀಲ್ ಐತೆ. ಸೊ ಆ್ಯಕ್ಚುಲಿ ಇದು ನನ್ನ ಗಾಡಿನಾ ಅಂತ ಕೇಳಿದ್ರೆ ಇಲ್ಲ ಗೈಸ್, ಇದು ನಮ್ಮ ಗಗನ್ದು. ಸೊ ಡೆಲಿವರಿ ವಿಡಿಯೋ ನೋಡಿರ್ತೀರ, ಗಗನ್ದು ಇದು ಗಾಡಿ. ಸೊ ಗಗನ್ದು ಅಂದಮೇಲೆ ಅದು ನಮ್ಮ ಗಾಡಿನೇ ಲೆಕ್ಕ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ, ಯಾವಾಗ ಬೇಕಾದ್ರೂ ಇದು ನಮ್ಮ ಹತ್ರ ಇರುತ್ತೆ. ಫಸ್ಟ್ ಆಫ್ ಆಲ್ ಮಚ್ಚ, ಕಂಗ್ರ್ಯಾಚುಲೇಷನ್ಸ್. ಗಾಡಿ ಡೆಲಿವರಿ ಎತ್ಕೊಳ್ತಿದ್ದಂಗೆ ನಾವು ಹೋಗ್ತಿದ್ವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನೀವು ಅಡ್ವೆಂಚರ್ 250 ಮೇಲೆ ಲಾಕ್ಸ್ ಬರುತ್ತೆ. ಗಾಡಿ ಹೆಂಗೆ ನೋಡ್ಕೋಬೇಕು, ರನ್ನಿಂಗ್ ಪೀರಿಯಡ್ ಯಾವ ಥರ ಮಾಡಬೇಕು, ಫಸ್ಟ್ ಸರ್ವಿಸ್ ಕಾಸ್ಟು, ಅದು ಇದು. ಸೊ ಪ್ರತಿಯೊಂದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವೆಲ್ಲ ಹೇಳ್ತೀನಿ ಹೆಂಗಿದೆ ಏನು ಎತ್ತ ಅಂತ. ಸೊ ಫಸ್ಟ್ಲಿ ದಟ್ ಫೀಲಿಂಗ್ ಒಂಥರ ಖುಷಿ ಆಗ್ತೈತೆ ಒಳಗೆ. ಅಂದರೆ ಮೋಸ್ಟ್ಲಿ ನಾವು ಗಾಡಿ ಡೆಲಿವರಿಗಳು ಅಷ್ಟೊಂದು ತೊಗೊಂಡಿರಲಿಲ್ಲ. ನಮ್ಮ ಆಕಾಶ್ ಒಬ್ಬ ತೊಗೊಂಡಿದ್ದ KTM ಡ್ಯೂಕ್ 250. ಸೊ ಆವಾಗ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಈ ಗಾಡಿ ನಾವು ತೊಗೊಂಡಿದ್ದು, ನಮ್ಮ ಹುಡುಗರು ಇನ್ನೂ ಒಂದು ಸ್ವಲ್ಪ ಜನ ಬರಬೇಕಾಗಿತ್ತು, ಯಾರೂ ಬರಲಿಲ್ಲ. ಸೊ ಇಟ್ಸ್ ಓಕೆ, ಇದೆಲ್ಲ ಮೀಟ್ ಮಾಡ್ತೀವಿ ಮತ್ತೆ ಈ ವೀಕೆಂಡಲ್ಲಿ. ಇನಿಷಿಯಲಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಾನು ಹೇಳ್ತೀನಿ ನಿಮಗೆ, ನಾವು 390 ಯಾಕೆ ಚೂಸ್ ಮಾಡಿಲ್ಲ, ADV 250 ಏನಕ್ಕೆ ಚೂಸ್ ಮಾಡಿದ್ದೀವಿ, ಅದು ಇದು ಅಂತೆಲ್ಲ. ಮತ್ತು ಈ ಗಾಡಿಗೆ ಒಂದು ಹೆಸರು ನೀವೇ ಕಮೆಂಟ್ ಮಾಡಿ ಗೈಸ್, ಏನು ಇಡೋಣ ಅಂತ. ನಮ್ಮ ಗಾಡಿಗೆ ಎಲೆನಾ ಅಂತ ಇಟ್ಟಿದ್ದೀವಿ. ಸೊ FZಗೆ ಈ ADV 250 ದಟ್ಟು ವೈಟ್ ಕಲರ್, ಇದಕ್ಕೆ ಏನು ಇಡೋಣ ಅಂತ ನೀವೇ ಹೇಳಿ. ಎಲ್ಲ ಕಾರ್ಗಳು ಕೆಳಗೈತೆ ಅಂತ ಫೀಲ್ ಆಗ್ತೈತೆ ಸುಮಾರು. ಐ ಮೀನ್ ಈ ಥರ KTM ADV ಎಲ್ಲ ನಾನು ಅಷ್ಟೊಂದು ಸಿಟಿಯಲ್ಲಿ ಓಡಿಸಿಲ್ಲ. ಸೊ ನೋಡಿ ಕಾರ್ ಅದು ಎಷ್ಟು ಕೆಳಗೈತೆ, ಈ ಸ್ಟ್ರೈಟಲ್ಲಿ ಐತೆ. ನಮ್ಮ ಗಾಡಿ ತುಂಬ ಹೈಟಲ್ಲಿ ಮೇಲ್ಗಡೆ ಕೂತಿರೋ ಥರ ಫೀಲ್ ಆಗ್ತಾಯಿದೆ. ಫೀಲ್ಸ್ ಗುಡ್. ತಗೊಳ್ಳೋಣ ನಾವು ನಿಧಾನಕ್ಕೆ ಒಂದಿನ ಆಗಲಿ. ಬಟ್ ತಗೊಂಡ್ರೆ ನಾನು 400cc ಮೇಲೇ ತಗೊಳ್ಳೋದು. ಸೊ ಅದಕ್ಕೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಲೆಟ್ ಸಿ. ಬಟ್ ಸ್ಟಿಲ್ ನನಗೇನು ಬೇಜಾರಿಲ್ಲ, ಇದು ನಮ್ಮ ಗಾಡಿ ಲೆಕ್ಕನೇ ಇದು. ಹಾಂ, ಹಿಂದೆ ನಮ್ಮ ಅಂಕಿತ್ ಬರ್ತಿದ್ದಾನೆ. ಗಾಡಿ ರೂಮಿಗೆ ತೊಗೊಂಡು ಹೋಗ್ತಾಯಿದ್ವಿ. ಎಲ್ಲಿ ಹೇಳು? ಅಲ್ಲಿಂದ U-turn ತಗೊಂಡು ಬಂದ್ವಿ. ಹಂಗೆ ಸುತ್ಕೊಂಬರ್ಲಿಲ್ಲ, ಇಲ್ಲೇ ಜಾಗ ಐತೆ. ಇನ್ಮೇಲಿಂದ ನೀವು ಲಾಂಗ್ ರೈಡ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಈ ಗಾಡಿಗೆ PPF ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಮೋರ್ ಓವರ್ ಗಾಡಿಗೆ ಆಕ್ಸೆಸರೀಸು ಅದು ಇದು ಎಲ್ಲ ಫಿಟ್ಟಿಂಗ್ ಮಾಡಿಸೋದು ಇದ್ದೇ ಇರುತ್ತೆ.
ಸೊ ಅದನ್ನೆಲ್ಲ ನಾನೇನು ಒಂದು ಸಪ್ರೇಟ್ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ಲಿ ನಾವೇನೇನು ಆಕ್ಸೆಸರೀಸ್ ಹಾಕ್ಸ್ತೀವಿ ಅದೆಲ್ಲ ಆದಮೇಲೆ, ಗಾಡಿ ಲೋಡ್ ಆದಮೇಲೆ ಅದನ್ನೊಂದು ವೀಡಿಯೋ ಮಾಡಿ ಶಾರ್ಟಾಗಿ ಹೇಳ್ತೀನಿ, ಆರ್ ಎಲ್ಸ್ ಶಾರ್ಟ್ಸು ಏನಾದ್ರು ಒಂದು ಹಾಕ್ತೀನಿ. ಫಸ್ಟ್ ಸರ್ವಿಸ್ ಯಾವಾಗ ಆಗುತ್ತೆ ಅಂತ ಒಂದು ಕುತೂಹಲ, ಬೇಗ ಮಾಡಿಬಿಡ್ಬೇಕು ಇದನ್ನು. ಮೇ ಬಿ ವಿತಿನ್ 10 days ಆರ್ 15 days ಒಳಗೆ ಮಾಡ್ತೀವಿ. ಆಫೀಸ್ ಇರಲಿಲ್ಲ ಅಂದಿದ್ರೆ ಒಂದು ವಾರದೊಳಗೆ 1000 kilometers ಮಾಡ್ತಾಯಿದ್ವಿ. ಬಟ್ ಆಫೀಸ್ ಇದೆ, ಅದೊಂದು ಯೋಚನೆ. ವೀಕೆಂಡ್ಸೇನೆ ಫ್ರೀ ಆಗೋದು. ಸೊ ವೀಕೆಂಡ್ ಆಗ್ತಿದ್ದಂಗೆ ಗಾಡಿ ಬಗ್ಗೆ ನೀವೇನಾದರೂ ಟಿಪ್ಸ್ ಕೊಡೋಂಗಿದ್ರೆ ಕೊಡಿ ಗೈಸ್. ಅಂದರೆ ಯಾರಾದರೂ 250 ತೊಗೊಂಡಿರ್ತೀರಾ ಆರ್ 390 ಅಡ್ವೆಂಚರ್ ತೊಗೊಂಡಿರ್ತೀರಾ, ಇದಕ್ಕೆ ಏನಾದರೂ ಏನೇನು ಮಾಡಿಸ್ಬೋದು, ಇಂತಿಂಥದ್ದು ನೋಡ್ಕೊಳ್ಳಿ ಬ್ರೋ ಅಂತ ಏನಾದರೂ ಟಿಪ್ಸ್ ಕೊಡೋಂಗಿದ್ರೆ ಕೊಡಿ. ಸೊ ನೋಡ್ತೀವಿ, ಕಮೆಂಟ್ಸಲ್ಲಿ ಹಾಕಿ ಏನೇನು ಮಾಡಿಸ್ಬೇಕು ಏನೇನು ಮಾಡಿಸ್ಬಾರ್ದು ಅದನ್ನೆಲ್ಲ ನೋಡ್ಕೊತೀವಿ ನಾವು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಯಾರು ತೊಗೊತಾರೆ ಅವರಿಗೆ. ಮತ್ತು ನಮ್ಮ ಚಾನಲ್ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಮತ್ತೆ ಒಂದು ಸರಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ನಾನು ಯುಗಾದಿ ಆದಮೇಲೆ ಬರುತ್ತೆ ಅಂದ್ಕೊತೀನಿ. ಬಿಕಾಸ್ ಇವತ್ತು ಯುಗಾದಿ ದಿನ ನಾನು ಪಲ್ಸರ್ NS 400 ಡೀಟೇಲ್ ರಿವ್ಯೂ ಹಾಕಿದ್ದೀನಿ. ಸೊ ಆ ವಿಡಿಯೋದು ಆದಮೇಲೆ ಇದನ್ನು ಹಾಕೋದು ನಾನು. ಸೊ